ಆ ಶಿವ ಚಂದ್ರಚೂಡ ಹೇಗಾದ ಅನ್ನೋ ಕಥೆಯನ್ನ ಇವತ್ತು ಬಹಳ ಮನಸ್ಸಿಗೆ ಮುಟ್ಟುವ ಹಾಗೆ ಅವರು ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಚಂದ್ರಚೂಡನಾದ ಕಥೆ ಚಿನಿ ಮಾಸ್ಟರ್ ಮನಸ್ಸಿಗೆ ಎಷ್ಟು ಮುಟ್ತು? ವಿಷನ್ ವಾಸ್ ಸಮಥಿಂಗ್ ಎಕ್ಸ್ಟ್ರಾನರಿ. ಲೈಟಿಂಗ್ ಆಗಲಿ, ಡ್ರೈ ಐಸ್ ಒಂದು ಫ್ಲೋ ಇತ್ತು, ಅದರಲ್ಲಿ ಒಂದು ಲೈಟಿಂಗ್ ಪ್ಯಾಟರ್ನ್ ಇತ್ತು ಮ್ಯಾಮ್. ದಟ್ ವಾಸ್ extraordinary, man. I can't just tell you because vision agi I just got carried away. Rahul, you just created a magic. Both of them were outstanding today for Thank me. you, sir. Thank you, sir. And classical ashtu perfect ag madidre Bruno. Beautiful agathe. The presentation master, highlight master. Nothing to beat the presentation. Very unique agathe. The second time when she came with that Chandama, it was something extraordinary, man. Extraordinary. Magic. Boss, today you are my... ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಾಸ್ಟರ್. ರಾಹುಲ್ ತುಂಬ ಬ್ರಿಲಿಯಂಟ್ ಆಗಿತ್ತು. ಮೈಂಡ್ ಬ್ಲೋಯಿಂಗ್ ಇಟ್ ವಾಸ್ ರಿಯಲಿ. ಐ ಆಮ್ ಸೇಯಿಂಗ್ ಫ್ಯಾಂಟಾಸ್ಟಿಕ್ ಆಗಿತ್ತು. ಆ ಲೆವೆಲ್ ಇತ್ತು ಮತ್ತೆ. ಆಮೇಲೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ತುಂಬ ಚೆನ್ನಾಗಿದೆ. ಆ ಶೇಪ್ ಅನ್ಸ್ಕೋಬೇಕಾದ್ರೆ ಇಟ್ ಲುಕ್ಸ್ ಫ್ಯಾಬ್ಯುಲಸ್. ಅಂಡ್ ಡಿಂಪಲ್ ನೀನು ಅಷ್ಟೇ ಯು ಆರ್ ಫ್ರಮ್ ಪಾಸ್ಟ್ 3-4 ಎಪಿಸೋಡ್ಸ್ನ ಯು ಆರ್ ಡಾನ್ಸಿಂಗ್ ವೆರಿ ವೆಲ್. ಥ್ಯಾಂಕ್ ಯು ಸರ್. ತುಂಬಾ ಅದ್ಭುತವಾಗಿ ಮಾಡ್ತಾ ಇದ್ದೀರಾ ನಿತಿನ್. ಇಟ್ ವಾಸ್ ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್. Thank you, sir. ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಸಾಕ್ಷಾತ್ ಆ ದೇವ್ರು ನೋಡ್ದಂಗೆ ಆಯ್ತು ನಿಮ್ನ. ಶಿವಂತರನೇ ಕಾಣ್. ಶಿವ ಅಣ್ಣ ಶಿವಣ್ಣನೇ ಹೇಳ್ಬಿಟ್ರು ಸಾಕ್ಷಾತ್ ಶಿವಂತರ ಕಾಣ್ತಾ ಇದ್ದೀರಾ ಅಂತ ಹೇಳಿ. ಥ್ಯಾಂಕ್ ಯು ರಾಹುಲ್ ಮಾಸ್ಟರ್ ಫಾರ್ ದಿಸ್ ವಂಡರ್ಫುಲ್ ಆಕ್ಟ್. ಥ್ಯಾಂಕ್ ಯು ಡಿಂಪಲ್. ಥ್ಯಾಂಕ್ ಯು ನಿತಿನ್. ಥ್ಯಾಂಕ್ ಯು. ಇವರಿಬ್ಬರು ಪರ್ಫಾರ್ಮೆನ್ಸ್ ವಾಸ್ ರಿಯಲಿ ಚಾಲೆಂಜಿಂಗ್. ಇಟ್ ವಾಸ್ ರಿಯಲಿ ಗುಡ್. ವ್ಯಕ್ತಿನ ಪ್ರೀತಿಸಿದ್ರೆ ಟೆಂಪ್ರರಿ, ವ್ಯಕ್ತಿತ್ವನ ಪ್ರೀತಿಸಿದ್ರೆ ಪರ್ಮನೆಂಟ್. ಇದರಲ್ಲಿ ನೀವು ತೋರಿಸಿದಿರ ವ್ಯಕ್ತಿತ್ವಗಳನ್ನ ಪ್ರೀತಿಸಿದಾಗ ಕೊನೆವರೆಗೂ ಇರ್ತೀವಿ. ಕಾನ್ಸೆಪ್ಟ್ ವಾಸ್ ವೆರಿ ಗುಡ್. ಜನ್ಯಾಜಿ ಥ್ಯಾಂಕ್ ಯು ಸೋ ಮಚ್. ಈಗ ಸ್ಕೋರ್ಸ್ ಕೇಳೋಣ. ರಕ್ಷಿತಾ ಮ್ಯಾಮ್ 8, ಜನ್ಯಾಜಿ 8, ಚಿನಿ ಮಾಸ್ಟರ್ 8. ಥ್ಯಾಂಕ್ ಯು ಸರ್. ಸೊ ನಿಮ್ಮ ಟೋಟಲ್ ಸ್ಕೋರ್ 24. ಬೆಸ್ಟ್ ವಿಶಸ್. ಅನು ಕುಂದಾಪುರ ಅಥವಾ ಮಂಗಳೂರು ಬಂದ್ರೆ ನಾನು ಮೂಕಾಂಬಿಕೆಗೆ ಹೆಂಗೆ ಹೋಗ್ತೀನಿ ಹಾಗೆ ಪೊಳ್ಳಳಿಗೂ ಹೋಗ್ತೀನಿ. ಫಸ್ಟ್ ಪೊಳ್ಳಳಿಗೆ ಹೋಗಿ ಆಮೇಲೆ ಅಂದ್ರೆ ಅಕ್ಕನ ಹತ್ರ ಹೋಗಿ ಮತ್ತೆ ತಂಗಿ ಹತ್ರ ಹೋಗೋ ಕರೆಕ್ಟ್ ವಿಧಾನ ಅಂತ ಹೇಳ್ತಾರೆ ಎಲ್ಲರೂ. ಸೊ ಇವತ್ತು ಇದು ಶಿವಾನಿ ಸ್ಪೆಷಲಿ ಮಂಗಳೂರು ಅವಳು ಇರೋದ್ರಿಂದ ಅವಳಿಗೆ ಅದು ಸೆಂಟಿಮೆಂಟ್ ಬಹುಶಃ ಸ್ವಲ್ಪ ಜಾಸ್ತಿ ಗೊತ್ತಿರುತ್ತೆ ಅನ್ಸುತ್ತೆ. ಇಟ್ಸ್ ಅ ನೈಸ್ ಅಟೆಂಪ್ಟ್ ಅನು. ಈಗ ಸ್ಕೋರ್ಸ್ ನೋಡುವಂತಹ ಸಮಯ. ಅರ್ಜುನ್ ಸರ್ 8, ರಕ್ಷಿತಾ ಮ್ಯಾಮ್ 8, ಚಿನಿ ಮಾಸ್ಟರ್ 8. ಸೊ ನಿಮ್ಮ ಟೋಟಲ್ ಸ್ಕೋರ್ 24. ಥ್ಯಾಂಕ್ ಯು ಸೋ ಮಚ್. ಹಕ್ಕಿಯ ಒಂದು ಸಂತೋಷವನ್ನ ನಾವು ಹಾಳು ಮಾಡ್ತಿದೀವಿ ಅನ್ನೋ ಕಥೆಯನ್ನ ಈ ಪರ್ಫಾರ್ಮೆನ್ಸ್ ಅಲ್ಲಿ ಈ ಗಿಳಿಗಳು ಹೇಳಿದೆ. ಸೊ ಇವತ್ತು ಚಂದನ್ ಜೊತೆ ನಾನೇನಪ್ಪ ರಾಣಿ ಬೇರೆ ತರ ಕಾಣ್ತಾ ಇದ್ದಾಳೆ ಅಂತ ಅನ್ಕೊಂಡೆ. ದಿಶಾ ಚುಮ್ಮ ಅವರು ಬಂದಿದ್ದಾರೆ. ದಿಶಾ ವೆಲ್ಕಮ್ ಬ್ಯಾಕ್. ಹಾಯ್ ಅಕ್ಕ. ಆಕ್ಚುಲಿ ರಾಣಿ ಪರ್ಫಾರ್ಮ್ ಮಾಡೋ ಹಾಗಿಲ್ಲ, ಬಿಕಾಸ್ ಅವರ ಕೈಗೆ ಏಟಾಗಿರೋದ್ರಿಂದ ಡಾಕ್ಟರ್ ಹೇಳಿದ್ದಾರೆ ಪರ್ಫಾರ್ಮ್ ಮಾಡಬಾರ್ದು ಈ ವಾರ ಅಂತ ಹೇಳಿ. ರಾಣಿ ಬಟ್ ಟೇಕ್ ರೆಸ್ಟ್. ಆ್ಯಂಡ್ ದಿಶಾ ಲಾಸ್ಟ್ ಮಿನಿಟಿಗೆ ಬಂದು ನಿನ್ನೆ ರಾತ್ರಿಗೆ ಬಂದು ಇಡೀ ಪರ್ಫಾರ್ಮೆನ್ಸ್ ನ ಕಲ್ತು ಇಲ್ಲಿ ಪರ್ಫಾರ್ಮ್ ಮಾಡೋದಿದೆಯಲ್ಲ, ಅದಕ್ಕೆ ಹೇಳೋದು ಡೆಡಿಕೇಶನ್ ಅಂತ ಹೇಳಿ. ಥ್ಯಾಂಕ್ ಯು. ರಕ್ಷಿತಾ ಮ್ಯಾಮ್ ಅವಳು ದಿಶಾ ಒಂಥರ ಗಿಳಿ ತರನೇ ಇಲ್ಲ ನೋಡಕ್. ಅವಳು ಶಿ ಇಸ್ ಬಾರ್ನ್ ಗಿಳಿ ಮೇಡಮ್. ದಿಶಾ ರಿಯಲಿ ಪರ್ಫಾರ್ಮ್ಡ್ ವೆಲ್. ತುಂಬಾ ಇಷ್ಟ ಆಯ್ತು ನನಗೆ. ಒಂದು ಟೆಲಿಯೋ ಸ್ಟೋರಿ ರೌಂಡ್ ಅಲ್ಲಿ ಇಬ್ರು 1-2 ಗಿಣಿ ಮಧ್ಯದಲ್ಲಿ ಆ ಲವ್ ಸ್ಟೋರಿ ಬಾಂಡ್ ವೆರಿ ನೈಸ್. ನಂಗೆ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಮ್ಯಾಮ್. ಚಂದನ್ ಮಾತ್ರ ಪರ್ಫಾರ್ಮ್ ಮಾಡಿರೋದ್ರಿಂದ ಚಂದನ್ಗೆ ಸ್ಕೋರ್ಸ್ ಜನೇಜಿ 9, ರಕ್ಷಿತಾ ಮೇಡಮ್ 9, ಚಿನಿ ಮಾಸ್ಟರ್ 9. ನಿಮ್ಮ ಟೋಟಲ್ ಸ್ಕೋರ್ 27. ಸೂಪರ್, ಕಂಗ್ರ್ಯಾಚುಲೇಷನ್ಸ್ ಚಂದನ್. ಥ್ಯಾಂಕ್ ಯು ದಿಶಾ. ಥ್ಯಾಂಕ್ ಯು. Srini Master. I somehow felt this entire designing concept was completely new, and I never thought Rudra Veene and all this thing, and she also became a Veene. And Jatin nimdu one style of dance ideyalla, yav character yav dance format madidre kodo you just delve into it so nicely, so precise ಆಗಿರುತ್ತೆ. And Monisha, the act was something new what I saw. Very good. I'm so happy for you. Thank you so much. Love you guys. Thank you, Master. Arjun sir.
8.5 Jainesh, super. Rakshita ma'am. 8.5. Chinni master. 8.5. 25.5. Congratulations guys. Thank you so much. ರುದ್ರಾ ಮಾಸ್ಟರ್ ಪ್ಲೀಸ್ ವೇದಿಕೆ ಮೇಲೆ ಬನ್ನಿ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಸಾವಿತ್ರಮ್ಮ ಮತ್ತು ಅವರ ತಂಡ ಈ ಒಂದು ಕಥೆಗೆ ನಿಜವಾದ ನಾಯಕರು. ಅವರಿವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ದಾರೆ. ದಕ್ಷಿತಾ ಮಾಡಿದಂಥ ಸಾವಿತ್ರಮ್ಮ ಪಾತ್ರ, ಅಲ್ಲಿ ನಿಜವಾದ ಸಾವಿತ್ರಮ್ಮ ಕೂತಿದ್ದಾರೆ. ಅವರಿವತ್ತು ತಮ್ಮ ಕಥೆಯನ್ನೇ ವೇದಿಕೆ ಮೇಲೆ ನೃತ್ಯ ಮೂಲಕವಾಗಿ ನೋಡ್ಬೇಕಾರೆ ಮತ್ತೊಮ್ಮೆ ಆ ಮಾತೃ ವಾತ್ಸಲ್ಯ ತುಂಬಿ ಅದು ಕಣ್ಣೀರಾಗಿ ಹರಿದು ಬಂದದ್ದನ್ನ ನಾವೆಲ್ಲರೂ ನೋಡಿದೀವಿ. ಬಹುಶಃ ನಿಜವಾಗ್ಲೂ ಆ ಇಡೀ ತಂಡ ಏನ್ ಕೆಲಸ ಮಾಡ್ತಾ ಇದೆಯಲ್ಲ, ನಾವು ಪದಗಳಲ್ಲಿ ಹೇಳೋದಕ್ಕೆ ಬಹಳ ಬಹಳ ಕಮ್ಮಿ. ಸಾವಿತ್ರಮ್ಮನವರೇ, ಹ್ಯಾಟ್ಸ್ ಆಫ್, ಹ್ಯಾಟ್ಸ್ ಆಫ್. ನಾನು ಸಾವಿತ್ರಮ್ಮನ ವಿಡಿಯೋ ನೋಡಿದ್ದೀನಿ. ನಾನು ತಪ್ಕೊಳ್ಳೋದು, ಹಾಲು ಕುಡಿಸೋದು, ಪ್ರೀತಿ ಮಾಡೋದು, ಅದು ಬೇರೆ ಅದು ಆ ಫೀಲಿಂಗೇ ಬೇರೆ. ಆ ಪ್ರಾಣಿಗಳು ಬೇರೆ ಝೂಗ್ ಹೋದಾಗ ಆ 2 ಚಿರತೆ ಮರಿಗಳು ಊಟ ಮಾಡಿರ್ಲಿಲ್ಲ, ಹಾಲು ಕುಡ್ದಿರ್ಲಿಲ್ಲ. ನಾನು ಅವ್ರ ಹತ್ರ ಫೋನಲ್ಲಿ ಮಾತಾಡಿ ಅಮ್ಮ ಚಿನ್ನು ಹಾಲು ಕುಡಿ ಅಂದ್ರೆ ಆಮೇಲೆ ಕುಡಿದ್ರು ಅನ್ನೋದು, ಆ ಬಾಂಡ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅದು. ಇಟ್ಸ್ ಅ ಬ್ಯೂಟಿಫುಲ್ ಬಾಂಡ್. ಆಮೇಲೆ ಅದನ್ನು ರುದ್ರ ಎಷ್ಟು ಚೆನ್ನಾಗಿ ತೋರಿಸಿದಾನೆ ಅಂದರೆ ಆ ಮಕ್ಕಳ ಮುಖಾಂತರ. ಅವರು ಫೋನ್ ಇಡ್ತಾರೆ. ರಾಜು ಅಪ್ಪು ಓ ಮಗನೇ. ಆ ಪ್ರಾಣಿಗಳು ಅವ್ರ ವಾಯ್ಸ್ ಕೇಳಿದ ತಕ್ಷಣ ಹಾರಾಡ್ತಾವ ಅಲ್ಲಿ ಅಲ್ಲಿ. ಎಂಥ ಬ್ಯೂಟಿಫುಲ್ ಫೀಲಿಂಗ್ ಅದು. ದೊಡ್ಡ ಚಿರತೆ ಪಾತ್ರ ಯಾರು ಮಾಡಿದ್ದು? ಪ್ರಜ್ವಲ್ ಅಂತ. ನೀನು ಚೆನ್ನಾಗಿ ಮಾಡಿದೆ ಕಣೋ, ಬಾರೋ ಅಲ್ಲಿ. ತುಂಬ ಚೆನ್ನಾಗಿತ್ತು. ದಟ್ ಎಂಟೈರ್ ಕಾನ್ಸೆಪ್ಟೇ ಎತ್ಕೊಂಡು ಹೋಗಿದ್ದು ನನಗೆ ಭಾಳ ಇಷ್ಟ ಆಯಿತು. ಸೊ ಥ್ಯಾಂಕ್ ಯು ರುದ್ರ, ಥ್ಯಾಂಕ್ ಯು ಟೀಮ್ ರುದ್ರ. ಥ್ಯಾಂಕ್ ಯು ಮ್ಯಾಮ್. ಅವರ ಪುಣ್ಯ ಮಾಡಿದ್ರು ಅಂತ ಜಾಗದಲ್ಲಿ ಇದ್ದಾರೆ. ಅವ್ರ ಫ್ಯಾಮಿಲಿ ಇದ್ರೂ ಪ್ರಾಣಿಗಳಿಗೂ ಅಷ್ಟೇ ಪ್ರೀತಿ ತೋರಿಸ್ತಾರಲ್ಲ. ನಿಜ. ವೆರಿ ಗ್ರೇಟ್ ಪೀಪಲ್ಸ್, ಯುನೈಕ್ ಪೀಪಲ್ಸ್ ನೀವು. ಆ್ಯಂಡ್ ಭಾಳ ಖುಷಿ. ಐ ಥಿಂಕ್ ಕೋವಿಡ್ ಟೈಮ್ಲಂತೂ ಭಾಳ ಕಷ್ಟಪಟ್ಟಿದ್ದಾರೆ ಅವರು. ಅವರೆಲ್ರಿಗೂ ಒಂದು ಸಲ್ಯೂಟ್ ಆಗ್ತಾನೆ ನಿಜವಲ್ವೇ. ರುದ್ರ ಮಾಸ್ಟರ್ ತುಂಬ ಚೆನ್ನಾಗಿತ್ತು. ಸಾತ್ವಿಕ್ ಅಂಡ್ ಸೌಮ್ಯ ಮೈಂಟೈನ್ ದ ಸೇಮ್ ಪೇಸ್. ಆಲ್ ದ ಬೆಸ್ಟ್. ಸೂಪರ್. ಆಕ್ಚುಲಿ ಸಾವಿತ್ರಮ್ಮನ ಬಗ್ಗೆ ಹಾಗೂ ಅವರ ತಂಡದವರ ಬಗ್ಗೆ, ಈ ನಾಯಕರ ಬಗ್ಗೆ ನಾನು ಪದಗಳಲ್ಲಿ ಹೇಳೋದಕ್ಕಿಂತ ಹೆಚ್ಚಾಗಿ ಒಂದು ವಿಜುವಲ್ ಇದೆ, ಅದನ್ನ ನೋಡಬೇಕಾಗಿ ಕೋರಿಕೆ ಪ್ಲೀಸ್. ನಾವು ಜೇನು ಕುರುಬರು. ನಮ್ಮ ಅಜ್ಜ ಕಾಲದಿಂದ ಆನೆ ಕೆಲಸ ಮಾಡ್ತಾವ್ರೆ.